ಕಲ್ಲಿದ್ದಲು. ಪ್ರಾಚೀನ ಕಾಲದಲ್ಲಿ ದಟ್ಟ ಅರಣ್ಯಗಳು ಭೂ ಆಂತರಿಕ ಶಕ್ತಿಯ ಪರಿಣಾಮವಾಗಿ ಭೂಮಿಯಲ್ಲಿ ಹೂತು ಹೋಗಿ ಅಲ್ಲಿನ ಒತ್ತಡ ಮತ್ತು ತಾಪದ ಪರಿಣಾಮವಾಗಿ ಅವುಗಳಲ್ಲಿನ ತೇವಾಂಶ ಹೋಗಿ ಉಳಿದ ಇಂಗಾಲಯುಕ್ತ ಅವಶೇಷಗಳನ್ನು ಕಲ್ಲಿದ್ದಲು ಎನ್ನುತ್ತೇವೆ. ಕಲ್ಲಿದ್ದಲಿಗೆ ಕಪ್ಪು ವಜ್ರ ಎನ್ನುವಂತಹ ಹೆಸರಿದೆ. ಇಂಗಾಲದ ಬಹುರೂಪಗಳಲ್ಲಿ ಇದು ಸಹ ಒಂದು. ಪುರಾತನ ಕಾಲದಲ್ಲಿ ಕಲ್ಲಿದ್ದಲನ್ನು ಕಾಳಶಿಲೆ ಎಂದು ಕರೆಯಲಾಗುತ್ತಿತ್ತು. ಕಲ್ಲಿದ್ದಲು ಜಲಜ ಶಿಲೆಗಳಲ್ಲಿ ಹುದುಗಿರುವ ಒಂದು ಅವಶೇಷ ಇಂಧನವಾಗಿದೆ. ಇವು ಪದರಶಿಲೆಗಳಲ್ಲಿ ಕಂಡುಬರುತ್ತದೆ. ಪದರಶಿಲೆಗಳಿಗೆ ಕಣಶಿಲೆ ಎನ್ನುವಂತಹ ಹೆಸರಿದೆ. ಕಲ್ಲಿದ್ದಲು ಪದರಶಿಲೆಗಳಲ್ಲಿ ಕಂದು ಅಥವಾ ಕಪ್ಪು ಬಣ್ಣಗಳಲ್ಲಿ ಕಂಡುಬರುತ್ತದೆ. ಕಲ್ಲಿದ್ದಲಿನಲ್ಲಿ ಹೆಚ್ಚಾಗಿ ಇಂಗಾಲ ಇದ್ದು ಅಲ್ಲದೆ ಅದರ ಜೊತೆಗೆ ಸಲ್ಫರ್, ಹೈಡ್ರೋಜನ್, ಆಕ್ಸಿಜನ್ ಹಾಗೂ ನೈಟ್ರೋಜನ್ ಕಂಡುಬರುತ್ತದೆ. ಕಲ್ಲಿದ್ದಲಿನಲ್ಲಿ ಒಟ್ಟು 4 ವಿಧಗಳಿವೆ. ಒಂದದಾಗಿ ನೋಡೋದಾದರೆ ಅಂಥ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್ ಅಂಡ್ ಪೀಟ್. ಒಟ್ಟು 4 ವಿಧಗಳು: ಅಂಥ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್ ಅಂಡ್ ಪೀಟ್. ಅಂಥ್ರಾಸೈಟ್ ಕಲ್ಲಿದ್ದಲು ಇದು ಅತ್ಯುತ್ತಮ ದರ್ಜೆಯ ಕಲ್ಲಿದ್ದಲು. ಇದರಲ್ಲಿ 92% ಇಂಗಾಲದ ಅಂಶ ಇರುತ್ತದೆ. ಅಂಥ್ರಾಸೈಟ್ ಕಲ್ಲಿದ್ದಲು ಕಪ್ಪು ಬಣ್ಣ ಹೊಂದಿರೋದ್ರಿಂದ ಬ್ಲ್ಯಾಕ್ ಕೋಲ್, ಹಾರ್ಡ್ ಕೋಲ್, ಸ್ಟೋನ್ ಕೋಲ್ ಎನ್ನುವರು. ಇದು ಗಟ್ಟಿಯಾಗಿದ್ದು ಉರಿಯಲು ಹೆಚ್ಚು ಕಾಲ ತೆಗೆದುಕೊಳ್ಳುತ್ತದೆ. ಅಧಿಕ ಪ್ರಮಾಣದ ಶಾಖ ನೀಡುತ್ತದೆ. ಹೊಗೆ ಕಡಿಮೆ ಇರುತ್ತದೆ. ಒಟ್ಟು ಕಲ್ಲಿದ್ದಲಿನ ನಿಕ್ಷೇಪಗಳಲ್ಲಿ 5% ಮಾತ್ರ ಇದು ಕಂಡುಬರುತ್ತದೆ. ಅಮೆರಿಕದ ಪೆನ್ನಾಸೈವಾಲಿಯಾದಲ್ಲಿ ಹೆಚ್ಚು ಕಂಡುಬರುತ್ತದೆ. ಮುಂದಿನ ಕಲ್ಲಿದ್ದಲಿನ ಒಂದು ವಿಧ ಬಿಟುಮಿನಸ್. ಇದು ದ್ವಿತೀಯ ದರ್ಜೆಯ ಕಲ್ಲಿದ್ದಲು. ಇದರಲ್ಲಿ 60-80% ಇಂಗಾಲದ ಅಂಶ ಇರುತ್ತದೆ. ಬಿಟುಮಿನಸ್ ಎಂದರೆ ಟಾರ್ ಎಂಬ ಅರ್ಥವಿದೆ. ಇದನ್ನು ಶುದ್ಧೀಕರಿಸುವಾಗ ಟಾರ್ ದೊರೆಯುತ್ತದೆ. ಭಾರತದಲ್ಲಿ ಹೆಚ್ಚಾಗಿ ಇಂತಹ ಕಲ್ಲಿದ್ದಲು ನಿಕ್ಷೇಪಗಳು ಕಂಡುಬರುತ್ತಿದೆ. ಬಿಟುಮಿನಸ್ ಕಲ್ಲಿದ್ದಲನ್ನು ಬಣ್ಣಗಳ ಆಧಾರದ ಮೇಲೆ ಕೋಕಿಂಗ್ ಕಲ್ಲಿದ್ದಲು, ಗ್ಯಾಸ್ ಕಲ್ಲಿದ್ದಲು, ಸ್ಟೀಮ್ ಕಲ್ಲಿದ್ದಲು ಎಂದು ಗುರುತಿಸಲಾಗುತ್ತದೆ. ಲಿಗ್ನೈಟ್ ಕಲ್ಲಿದ್ದಲು ಇದು ಟರ್ಷಿಯರಿ ಯುಗದಲ್ಲಿ ನಿರ್ಮಾಣಗೊಂಡಿದೆ. ಮೃದುವಾಗಿದ್ದು ಬೂದು ಹಾಗೂ ಕಂದು ಬಣ್ಣದಿಂದ ಕೂಡಿರೋದ್ರಿಂದ ಕಂದು ಕಲ್ಲಿದ್ದಲು ಎನ್ನುವರು. ಲಿಗ್ನೈಟ್ ಎಂದರೆ ಲ್ಯಾಟಿನ್ ಭಾಷೆಯಲ್ಲಿ ಮರ ಎಂದರ್ಥ. ಇದರಲ್ಲಿ ತೇವಾಂಶ ಹೆಚ್ಚಾಗಿದ್ದು ಇಂಗಾಲದ ಅಂಶ 40-60% ಇರುತ್ತದೆ. ಪ್ರಪಂಚದ ಒಟ್ಟು ಕಲ್ಲಿದ್ದಲಿನ ನಿಕ್ಷೇಪಗಳಲ್ಲಿ 15% ಈ ವಿಧ ಹೊಂದಿದೆ. ಕೃತಕ ಗೊಬ್ಬರ, ಕೃತಕ ಎಣ್ಣೆ, ಕೈಗಾರಿಕೆಗಳಲ್ಲಿ ಶಾಖ ವಿದ್ಯುತ್ ಉತ್ಪಾದನೆಯಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಮುಂದಿನ ಒಂದು ಕಲ್ಲಿದ್ದಲಿನ ವಿಧ ಪೀಟ್. ಕಲ್ಲಿದ್ದಲು ನಿರ್ಮಾಣದ ಮೊದಲ ಹಂತ ಈ ಪೀಟ್ ಕಲ್ಲಿದ್ದಲು. ಇದರಲ್ಲಿ 10% ಮಾತ್ರ ಇಂಗಾಲದ ಅಂಶ ಇರುತ್ತದೆ. ಅಮೋನಿಯಾ, ಟಾರ್, ರಸಗೊಬ್ಬರ, ಶಾಖ ವಿದ್ಯುತ್ ಉತ್ಪಾದನೆಗಳಲ್ಲಿ ಬಳಸಲಾಗುತ್ತದೆ. ಪೀಟ್ ಕಲ್ಲಿದ್ದಲು ಕಡಿಮೆ ಶಾಖವನ್ನು ಕೊಡುತ್ತದೆ. ಥ್ಯಾಂಕ್ ಯು.